ನೋಡಿ, ಇದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಹೇಳ್ತಾರೆ ಇದ್ರ ಬಗ್ಗೆ ಚರ್ಚೆ ಆಗಿಲ್ಲ ಅಂತ, ಮತ್ತೊಬ್ಬರು ಹೇಳ್ತಾರೆ ಚರ್ಚಾ ಹಂತದಲ್ಲಿದೆ ಅಂತ. ಆದರೆ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಹೇಳ್ತಾ ಇದ್ದಾರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಈಗಾಗಲೇ ಚರ್ಚೆ ಆಗಿದೆ ಅಂತ. ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಶಾಸಕ ಬಸವರಾಜ ರಾಯರೆಡ್ಡಿ ರಿಯಾಕ್ಷನ್ ಇದು. ಮುಂದೆ ತಾಲೂಕು, ಜಿಲ್ಲಾ ಪಂಚಾಯಿತಿ ಇವೆಲ್ಲ ಚುನಾವಣೆಗಳು ಬರ್ತಾ ಇದ್ದಾವೆ. ಆದರೆ ಹೈಕಮಾಂಡ್ ನಾಯಕರು ಏನು ತೀರ್ಮಾನ ಮಾಡ್ತಾರೋ ಗೊತ್ತಿಲ್ಲ. ಆಮೇಲೆ ಮುಖ್ಯಮಂತ್ರಿಗಳ ಬದಲಾವಣೆಯ ವಿಚಾರ ಕೇವಲ ಊಹಾಪೋಹ ಅಂತೆ, ಆದರೆ ಅಧ್ಯಕ್ಷರ ಬದಲಾವಣೆ ಮಾತ್ರ ನಿಜ ಅಂತೆ. ಕೆಲವರು ಖುಷಿಯಾಗಿ ಮಾತಾಡ್ತಾರೆ, ಆದರೆ ಎಲ್ಲ ಸಿಎಂ ಪಿಎಂ ಆಗಕ್ಕಾಗಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಸಿಎಂ ಆಗಿಲ್ಲ, ರಾಮಕೃಷ್ಣ ಹೆಗಡೆ ಪಿಎಂ ಆಗಲಿಲ್ಲ. ಕೆಲವು ಸಂದರ್ಭದಲ್ಲಿ ಪಕ್ಷದಲ್ಲಿದ್ದರೂ ಸಿಎಂ ಆಗೋದಕ್ಕಾಗೋದಿಲ್ಲ. ಅದರ ಅರ್ಥ ಅವರು ಕಡಿಮೆ ಅನುಭವವನ್ನು ಹೊಂದಿದ್ದಾರೆ ಅಂತ ಅಲ್ಲ. ಹೀಗಂತ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ರಿಯಾಕ್ಷನ್ ಕೊಟ್ಟರು. ಸೆಪ್ಟೆಂಬರ್ನಲ್ಲಾಗಲಿ ಅಕ್ಟೋಬರ್ ರೆವಲ್ಯೂಷನ್, ಸೆಪ್ಟೆಂಬರ್ ರೆವಲ್ಯೂಷನ್, ಇವೆಲ್ಲ ಅಕ್ಟೋಬರ್ ರೆವಲ್ಯೂಷನ್ ಕೇಳಿದ್ದೀನಿ ನಾನು, ಯಾವುದೋ ಇದರಲ್ಲಿ ವರ್ಲ್ಡಲ್ಲಿ ಆಗಿದ್ದು. ಇದು ಸೆಪ್ಟೆಂಬರ್ ರೆವಲ್ಯೂಷನ್ ರಾಜಣ್ಣಗೆ ಕೇಳ್ಬೇಕು ನಾವು. ನನ್ನ ಪ್ರಕಾರ ಯಾವುದೇ ಕಾಂಗ್ರೆಸ್ನಲ್ಲಿ ರೆವಲ್ಯೂಷನ್ ಆಗಲ್ಲ, ಏನೂ ಆಗಲ್ಲ ರೀ. ಇನ್ನು 2 ವರ್ಷ 9 ತಿಂಗಳ ಸರ್ಕಾರ ಇರುತ್ತೆ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಾರೆ 2 ವರ್ಷ 9 ತಿಂಗಳ. ಇದು ಹಂಗೆ ಹೋಗ್ತಾ ಇರ್ತದೆ. ಅವರವರು ಈಗ ಸ್ವಲ್ಪ ವಿಸ್ತರಣೆ ಆಗಿರಬಹುದು, ಅದು ವಿಸ್ತರಣೆ ಆಗಿದೆ ತಕ್ಷಣ ಅವ್ರು ತೀರ್ಮಾನ ತಗೋಬಾರದು ಅಂತ ಏನಿಲ್ಲ. ಅದಕ್ಕೆ ನಾನು ಹೇಳಿದ್ದು, ಐ ಯೂಸ್ ದ ಪ್ರಾಪರ್ ವರ್ಡ್, ಹಿ ಹ್ಯಾಸ್ ಬೀನ್ ಈಲ್ಡ್ ಆಗಬಾರ್ದು, ಇನ್ ಮೇಲೆ ಯಾರು ಕೇಳಬಾರ್ದು, ಸ್ಟ್ರೇಟ್ ಹೋಗ್ತಾ ಇರಿ ಅಂತ ಹೇಳಿದ್ದೇನೆ ಅಂತ ಹೇಳಿದ್ನಲ್ಲ. ಹೇಳ್ತೇನೆ, ನಾನು ಹೇಳ್ತೇನೆ. ಇವೆಲ್ಲ ಬಿಟ್ಬಿಟ್ಟು ಆಡಳಿತ ಸುಧಾರಣೆ ಮಾಡಿ, ಹಿಂದೆ ಹೆಂಗಿದ್ರಿ ಮತ್ತು ಹಿಂದಿನ ಮುಖ್ಯಮಂತ್ರಿಗಳು ಹೇಗೆ ಒಳ್ಳೆ ಒಂದು ಪರಂಪರೆ ಹಾಕಿ ಹೋಗಿದ್ರೆ, ಸಿದ್ದರಾಮಯ್ಯ ಹ್ಯಾಸ್ ಡನ್ ಎ ಗುಡ್ ಜಾಬ್ ಇನ್ 10 years. ಈಗ ಸ್ವಲ್ಪ ವಿಸ್ತರಣೆ ಆಗಿರಬಹುದು, ಅದು ವಿಸ್ತರಣೆ